ಪ್ರಕೃತಿ ನಮಗೆ ಎಷ್ಟೆಲ್ಲ ಹೇಳಿಕೊಡುತ್ತದೆ ಎಂದರೆ ನೋಡಿ, ಈ ಹೂವು ಅರಳುವುದು ಯಾವುದೇ ಒಂದು ದೂರದ ಉದ್ದೇಶವನ್ನು ಇಟ್ಟುಕೊಂಡು ಅರಳ್ತಾ ಇಲ್ಲ. ಆದರೆ ಅದು ಹಣ್ಣು ಕೂಡ ಆಗ್ತಾ ಇರೋದು ಯಾರದೇ ಒಂದು ಭರವಸೆ ಮೇಲೆ ಅಲ್ಲ. ಇದು ಪ್ರಕೃತಿಯ ನಿಯಮ. ಇದು ಬೆಳೀತಾ ಇರ್ತದೆ, ಇದು ಬೆಳಿಬೇಕು. ಹಾಗೂ ಇದು ಯಾವುದೇ ಒಂದು ಮಳೆ ಅಥವಾ ಗಾಳಿ ಅಥವಾ ಬಿಸಿಲಿಗೆ ಹೆದರಿ ಇದು ತನ್ನ ಬೆಳವಣಿಗೆಯನ್ನು ನಿಲ್ಲಿಸುವುದಿಲ್ಲ. ನಾವು ಮಾತ್ರ ಮನುಷ್ಯರು ಪ್ರತಿಯೊಂದನ್ನು ನಾವೇ ಮಾಡುತ್ತೇವೆ ಎನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ನಾವು ನಮಗೆ ಬೇಕಾಗಿರ್ತಕ್ಕಂಥ ಜೀವನಕ್ಕೆ ಅತಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥ ಶಾಂತಿ, ನೆಮ್ಮದಿ, ನಿದ್ರೆ, ಊಟ ಇವನ್ನು ತ್ಯಾಗ ಮಾಡಿಬಿಟ್ಟು ನಾವು ಈ ಜೀವನದಲ್ಲಿ ಏನೂ ಗಳಿಸಲಾರದೆ ಬಂಜರು ಭೂಮಿಯ ಹಾಗೆ ಬೆಳೆದು ಬಿಟ್ಟು ನಾವು ನಮ್ಮ ಮಕ್ಕಳಿಗೆ ಹಾಗೂ ನಮ್ಮ ಯುವಜನರಿಗೆ ಭವ್ಯವಾದ ಕಟ್ಟಡಗಳನ್ನು ತೋರಿಸಿ ಅದರಲ್ಲಿ ಕಲಿಸಿ ನಾವು ಯಾವುದಾದರೂ ಸಾಧನೆ ಮಾಡಬೇಕು ಎಂದು ಅವರಿಗೆ ಹೇಳಿಕೊಡುತ್ತಾ ಇದ್ದೇವೆ. ನಾವು ಯಾವುದೇ ಮಕ್ಕಳಿಗೆ ಆಗಲಿ, ಯಾವುದೇ ಯುವ ಜನಾಂಗಕ್ಕಾಗಲಿ ಅಥವಾ ಯಾವುದೇ ವಯಸ್ಸಾಗಿರ್ತಕ್ಕಂಥ ನಮ್ಮ ಮುದುಕರಿಗಾಗಲಿ ನಾವು ಅವರ ಇಚ್ಛೆಯನ್ನು ಕೇಳುವುದೇ ಇಲ್ಲ. ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಇಚ್ಛೆಯನ್ನು ಹಾಕಿಬಿಟ್ಟು ಅವರ ಜೀವನವನ್ನು ನರಕ ಮಾಡಿ ಅವರ ಆಸೆ ಆಕಾಂಕ್ಷೆಗಳನ್ನು ಕೊಂದು ಒಂದು ವಿಚಿತ್ರವಾದ ಸಂತೋಷವನ್ನು ಅನುಭವಿಸುತ್ತಾ ಇದ್ದೇವೆ. ನಾವು ನಮ್ಮ ಮಕ್ಕಳ ಜೊತೆಗೆ ಸರಿಯಾದ ಗಳಿಗೆಗಳನ್ನು ಕಳೆಯುವುದಿಲ್ಲ. ಅವರ ಜೊತೆಗೆ ನಮ್ಮ ಸಮಯವನ್ನು ಬಹಳ ಕಡಿಮೆ ಮಾಡಿಬಿಟ್ಟಿದ್ದೇವೆ. 7:30 ಎಲ್ಲ ಅವರಿಗೆ ಎದ್ದೇಳಿಸಿ ರೆಡಿ ಮಾಡಿಬಿಟ್ಟು ಒಂದು ಬಸ್ ಅಂತಕ್ಕಂಥ ಒಂದು ಕೃತಕ ವಾಹನದಲ್ಲಿ ಏರಿಸಿ ಅವರ ಜೀವನವನ್ನು ನರಕ ಮಾಡಿಬಿಟ್ಟಿದ್ದೇವೆ. ಅವರಿಗೆ ಬಿಸಿಯಾದ ಊಟವನ್ನು ತಿಂದು 25-30 ವರ್ಷ ಆಗಿಬಿಡುತ್ತವೆ ಅವರು ಸಮಾಜದಲ್ಲಿ ಬರಬೇಕಾದರೆ. ಅಲ್ಲಿಯವರೆಗೂ ಅವರಿಗೆ ಕೇವಲ ಡಬ್ಬೆಯನ್ನು ಕಟ್ಟಿಬಿಟ್ಟು ಒಂದು ಡಬ್ಬೆ ಕಟ್ಟಿ ಒಂದು ನೀರಿನ ಬಾಟಲಿಯನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ನಾವು ಕಲಿಸ್ತಾ ಇದ್ದೇವೆ ಅಂತ ಹೇಳಿ ಅವರಿಗೆ ಕಾರಾಗೃಹಗಳಲ್ಲಿ, ಜೈಲುಗಳಲ್ಲಿ ಬಂಧಿಸಿ ಅವರಿಂದ ನಾವು ಸಮಾಜಕ್ಕೆ ಒಳ್ಳೆಯದಾಗಬೇಕು, ಸಮಾಜದಲ್ಲಿ ಅವರ ನಡವಳಿಕೆ ಚೆನ್ನಾಗಿರಬೇಕು, ನಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ಅವರು ತೊಂದರೆ ಕೊಡಬಾರದು ಎಂದು ಆಶಿಸುತ್ತೇವೆ. ಇದು ಆಗಲು ಸಾಧ್ಯವೇ? ಪ್ರಕೃತಿ ನೋಡಿ, ಯಾವುದೇ ಒಂದು ಜೀವಿಯಾಗಲಿ ಅಥವಾ ಯಾವುದೇ ಒಂದು ಜಂತು ಆಗಲಿ ಯಾರಿಗೂ ತೊಂದರೆ ಕೊಡದೆ ತನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಗಳಿಸಿಕೊಂಡು ಸುಖವಾಗಿ ಜೀವಿಸುತ್ತದೆ. ಆ ಪ್ರಕೃತಿಯಲ್ಲಿ ಜೀವಿಸ್ತಕ್ಕಂಥ ಯಾವುದೇ ಪ್ರಾಣಿಗೆ ಯಾವುದೇ ರೋಗವಿಲ್ಲ. ನಾವು ಮಾತ್ರ ಬೇಕಾಗಿರದ ಐಚ್ಛಿಕ ವಸ್ತುಗಳನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸಿ ಬೇಡವಾದ ಹಲವಾರು ರೋಗಗಳನ್ನು ನಮ್ಮ ಬುಟ್ಟಿಗೆ ಹಾಕಿಕೊಳ್ಳುತ್ತೇವೆ. ಯೋಚನೆ ಮಾಡಿ ನೋಡಿ, ಯಾವುದೇ ಪಕ್ಷಿಯಾಗಲಿ, ಯಾವುದೇ ಒಂದು ಪ್ರಾಣಿಯಾಗಲಿ ಡಿಪ್ರೆಷನ್ನಿಂದ, ಸ್ಟ್ರೆಸ್ಸಿಂದ ಬಳಲ್ತಾ ಇಲ್ಲ. ನೀವು ಮಕ್ಕಳಿಗೆ ಅವರ ಇಚ್ಛೆಗೆ ಅನುಗುಣವಾಗಿ ಪಾಠ ಮಾಡುವುದನ್ನು ಅಥವಾ ಕಲಿಯುವುದನ್ನು, ಅವರಲ್ಲಿರ್ತಕ್ಕಂಥ ಒಂದು ಕಲೆಯನ್ನು ಉದ್ಧಾರ ಮಾಡುವುದಕ್ಕಾಗಿ ಉಪಯೋಗಿಸಿಕೊಂಡರೆ ಸಮಾಜಕ್ಕೆ ಕೂಡ ಒಳ್ಳೆಯದಾಗುವುದು. ಹಾಗೂ ನಾವು ಬೇರೆಯವರಿಗೆ ಆಪಾದಿಸುವುದನ್ನು ನಿಲ್ಲಿಸಿ ನಮ್ಮ ಮಕ್ಕಳಿಗೆ ನಾವು ಬಹಳಷ್ಟು ಸಮಯವನ್ನು ಕೊಟ್ಟು ನಾವು ಬೆಳವಣಿಗೆ ಬೆಳೆಸಿದರೆ ಮಕ್ಕಳು ಕೂಡ ಬೆಳೆಯುವುದನ್ನು ಕಲಿಯುತ್ತಾರೆ. ಒಂದು ಹಣ್ಣು, ಒಂದು ಹೂವು, ಒಂದು ಎಲೆ ಕೂಡ ಯಾರ ಮೇಲೆ ಕೂಡ ಭರವಸೆ ಇಟ್ಟು ಬೆಳೆಯುವುದಿಲ್ಲ. ಅದು ತನಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿಯೇ ಬೆಳೆಯುತ್ತದೆ. ಹಣ್ಣು ಕೂಡ ಬಣ್ಣ ಬದಲಾಯಿಸುವುದು ಅದರ ಒಂದು ನೇಚರ್. ಅದು ಯಾವ ಕಾಲಕ್ಕೆ ಹಸಿರಾಗಿರಬೇಕು, ಯಾವ ಕಾಲಕ್ಕೆ ಕೆಂಪಾಗಿರಬೇಕು, ಯಾವ ಕಾಲಕ್ಕೆ ಅದು ತನ್ನ ರುಚಿಯನ್ನು ಬದಲಾವಣೆ ಮಾಡಬೇಕು ಎಂದು ದೇವರು ಕೂಡ ನಿರ್ಧರಿಸಿ ಬಿಟ್ಟಿರ್ತಾನೆ. ಅದರ ಜೊತೆಗೆ ನಾವು ಜೀವನ ಮಾಡಿದರೆ ನಮ್ಮ ಜೀವನವು ಸುಖವಾಗಿರುವುದು. ಯೋಚನೆ ಮಾಡಿ, ನಾವು ಬೇರೆಯವರಿಗೆ ಆಪಾದನೆ ಮಾಡುವುದಕ್ಕಿಂತ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳ ಜೊತೆಗೆ ನಾವು ಬೆಳೆಯುವುದನ್ನು ಕಲಿತರೆ, ನಾವು ನಮ್ಮಲ್ಲಿ ಬದಲಾವಣೆ ಮಾಡಿಕೊಂಡರೆ ನಮ್ಮ ಸಮಾಜಕ್ಕೆ ಕೂಡ
ನಾವು ಒಳ್ಳೆ ಕೊಡುಗೆ ಕೊಟ್ಟ ಹಾಗೆ ಆಗುತ್ತದೆ. ಹಾಗೂ ಸುಖವಾಗಿ, ಸಂತೋಷವಾಗಿ, ಸಂತೃಪ್ತಿಯಾಗಿ ಜೀವಿಸುವುದರಲ್ಲಿಯೇ ಜೀವನದ ಅರ್ಥ ಅಡಗಿರುತ್ತದೆ. ಧನ್ಯವಾದಗಳು.